ನೋಡಿ, ಕಳೆದ 8 ದಿನಗಳಿಂದ ಜಿಬಿ ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರನ್ನ ಪಾದಚಾರಿ ನಾವು ಮುಕ್ತಗೊಳಿಸ್ತೀವಿ, ಪಾದಚಾರಿ ರಸ್ತೆಗಳನ್ನ ಕ್ಲೀನ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸಿದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನನ್ನ ಜೊತೆ ಕೆಲವೊಂದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಅಜಯ್, ಎಲ್ಲಿ ವ್ಯಾಪಾರ ಮಾಡ್ತಿದ್ರಿ ನೀವು? ವಿಜಯನಗರದಲ್ಲಿ. ಏನು ವ್ಯಾಪಾರ ಮಾಡ್ತಿದ್ರಿ? ಹೂವು ಮಾಡ್ತೀವಿ. ಹೂವು ಮಾಡ್ತಿದ್ರು. ನಿಮ್ಮ ಅಂಗಡಿ ಎತ್ತಿಸಿದಾರಾ? ಇಲ್ಲ, ಎತ್ತಿಲ್ಲ. ಇವತ್ತೇನಕ್ಕೆ ಬಂದಿದ್ದೀರಾ ಇಲ್ಲಿಗೆ? ನ್ಯಾಯಕ್ಕಾಗಿ ಹೋರಾಡಕ್ಕೆ. ಏನ್ ಕಷ್ಟ ಆಗುತ್ತೆ ಈಗ ನಿಮ್ಮ ಅಂಗಡಿ ಎತ್ತಿಸಿದ್ರೆ? ಎತ್ಬಿಟ್ರೆ ನಮ್ಗೆ ಊಟ ಹಾಕೋರಿಲ್ಲ, ಮಕ್ಳಿಲ್ಲ, ಗಂಡ ಇಲ್ಲ, ಯಾರು ಇಲ್ಲ. ನಾನ್ ದುಡ್ಕೊಂಡು ನಾವು ತಿನ್ಬೇಕು, ಅದಕ್ಕೆ ನಾವ್ ಎತ್ತಲ್ಲ. ಈಗ ನಿಮ್ಮ ಎತ್ತಲೇಬೇಕು, ಯಾಕಂದ್ರೆ ನೀವು ಈಗ ಫುಟ್ಪಾತ್ ನ ಎಂಕ್ರೋಚ್ಮೆಂಟ್ ಅಂದ್ರೆ ಅತಿಕ್ರಮಣ ಮಾಡ್ಕೊಂಡು ಬಿಟ್ಬಿಟ್ಟಿದೀವಲ್ಲ ಸರ್. ನಾವಿರೋದು ಮೋರಿ ಮೇಲೆ. ಏನು ಧಾರಾಳವಾಗೈತೆ ಜಾಗ ಓಡಾಡಕ್ಕೆ, ಏನ್ ಇಕ್ಕಟ್ಟಿಲ್ಲ. ತಂದು ಅಂಗಡಿಗಳು ಮುಂದೆನೆ ನಿಲ್ಲಿಸ್ತಾರೆ, ಅಲ್ಲಿಗೂ ಕೇಳಲ್ಲ ನಾವು. ಅದಕ್ಕಾಗಿ ಹೋರಾಟ ಮಾಡಬೇಕು. ನಮ್ಗೆ ಅನ್ನ ಹಾಕೋರಿಲ್ಲ. 60 ವರ್ಷ ಆಯ್ತು ನಾವು ವ್ಯಾಪಾರ ಹಾಕಲ್ಲಿ, ಯಾರೂ ಗತಿ ಇಲ್ಲ. ಇವತ್ತು ಸಾವಿರಾರು ಅಂಗಡಿಗಳವೆ, ಅವರೆಲ್ಲ ಎಲ್ಲೋಗ್ಬೇಕು ಊಟ ತಿನ್ನಕ್ಕೆ? ಇವ್ರ ಮನೆಗೆ ಹೋದ್ರೆ ಹಾಕ್ತಾರಾ? ಒಂದಿನ ಹಾಕ್ತಾರ ಊಟ? ಹಾಕೋದಿಲ್ಲ. ಅದಕ್ಕಾಗಿ ನಾವೇನೇ ಬರಲಿ, ಪ್ರಾಣ ಹೋದ್ರೂ ಚಿಂತೆಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಹೂವಿನ ಅಂಗಡಿ ಹಾಕೊಂಡಿದ್ದೀರಾ? ಹೌದು. ಈಗ ನಿಮ್ಮ ಅಂಗಡಿನ ತೆರವುಗೊಳಿಸಿದ್ರೆ ಏನ್ ಮಾಡ್ತೀರಾ ನೆಕ್ಸ್ಟ್? ಏನು ಮಾಡಲ್ಲ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ. 4 ತಿಂಗಳಾಯ್ತು. ಆ ಗುಗಲಕ್ಷ್ಮಿ ದುಡ್ಡು ಇಲ್ಲ, ಪಿಂಚನ್ನು ಕೊಟ್ಟಲ್ಲ. ಇಂದಿರಾ ಗಾಂಧಿ ಕಾಲದಿಂದ ತಗೊಂತ ಇರೋದು ನಾವು. ಇವಾಗ ಅದು ಇಲ್ಲ. ಹೆಂಗ್ ಜೀವನ ಮಾಡಬೇಕು? ಗಂಡ ಮಕ್ಕಳು ಯಾರೂ ಇಲ್ಲ. ಯಾರು ದುಡ್ಡು ಹಾಕ್ತಾರೆ? ನಾನು ದುಡ್ದು ನಾನು ತಿನ್ಬೇಕು. ನೋಡಿ, ಬೆಳಿಗ್ಗೆ ನಾಷ್ಟ ಎಮ್ಮ ಕೊಡ್ಸವಳೆ, ಯಾರೂ ಇಲ್ಲ ನಮಗೆ. ಅದಕ್ಕಾಗಿ ನಾವು ಅಲ್ಲೇ ಇರಬೇಕು, ಅಲ್ಲೇ ವ್ಯಾಪಾರ ಮಾಡಬೇಕು. ಇಲ್ಲ ಎತ್ತಿಸ್ತೀರಾ, ಈ ಸಾಕುದಲ್ಲೇ ಸಾಯ್ತೀವಿ, ಇಷ್ಟು ಗ್ಯಾರಂಟಿ. ಎಷ್ಟಾಗಿ ವಯಸ್ಸು ಎಷ್ಟಾಗಿದೆ ನಿಮಗೆ? 83 ವರ್ಷ. 83 ವರ್ಷದಲ್ಲಿ ಈ ಕಷ್ಟ ನಿಮಗೆ ಬೇಕಂದ್ರೆ ದುಡ್ಡು ಹಾಕೋದಿಲ್ವಲ್ಲ ಶಿವ. ಮಕ್ಕಳು ಮರಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ತಂಗಿದಿರವ್ರು ಅವ್ರ ಮನೆಗೆ ಹೋದ್ರೆ ಒಂದೊತ್ತು ಊಟ ಹಾಕ್ತಾರೆ, ಇನ್ನೊಂದು ಹೊತ್ತಿಗೆ ಹೋಗು ಅಂತಾರೆ. ಅದಕ್ಕೆ ಹೋಗಲ್ಲ. ನಾವು ಅಲ್ಲೇ ವ್ಯಾಪಾರ ಮಾಡಬೇಕು. ಹೈಕೋರ್ಟಾಗ ನಮ್ದು ಐತೆ, ಹೈಕೋರ್ಟಾಗ ತೀರ್ಮಾನ ಆಗೈತೆ, ವಯಸ್ಸಾದವ್ರು ಎತ್ತಬೇಡ್ರಿ ಅಂತ 10 ಜನಕ್ಕೆ ವಿಜಯನಗರದಲ್ಲಿ. ಆ ಪ್ರಕಾರವಾಗಿ ನಾವು ನಡ್ಕೊಂಡು ಹೋಗ್ತೀವಿ, ಯಾರಿಗೂ ತೊಂದರೆ ಕೊಡಲ್ಲ ನಾವು. ಅಜ್ಜಿ, ಈಗ ನಿಮಗೆ ನಿಮ್ಮ ಅಂಗಡಿನ ಎತ್ತುವಂತ ಕೆಲಸ ಮಾಡಿದಾರ? ತೆರವುಗೊಳಿಸಕ್ಕೆ ಮಾಡಿಲ್ಲ. ನೀವೀಗ ಬೇರೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಸಪೋರ್ಟಿಗೆ ಬಂದಿದ್ದೀರಿ? ಹೌದು, ನಾವೆಲ್ಲ ಒಂದೇ, ಎಲ್ಲ ಒಂದೇ. ವಿಜಯನಗರ ಫುಲ್ಲು ಒಂದೇ. ಹೌದು. ಅಳ್ಬೇಡಿ ಆಯ್ತಾ. ಇದಿಷ್ಟು. ಅಜ್ಜಿ, ನಿಮ್ಮ ಹೆಸರು? ಬೈಲಮ್ಮ ಅಜ್ಜಿಯವರು ಮಾತಾಡ್ತಿರುವಂತ ಮಾತು ಕಣ್ಣೀರು ಹಾಕ್ತಿದ್ದಾರೆ. ಮತ್ತಷ್ಟು ಮಹಿಳೆಯರನ್ನ ಮಾತಾಡ್ತೀನಿ. ಇವರು ವಿಜಯನಗರದಲ್ಲಿ ಹೂವನ್ನ ವ್ಯಾಪಾರ ಮಾಡ್ತಿರುವಂತಹ ಹೂವಿನ ವ್ಯಾಪಾರಸ್ಥರು. ಬೀದಿ ಬದಿಗಳಲ್ಲಿ ದೇವಸ್ಥಾನಗಳಿಗೆ ಹೋಗುವಂತ ಭಕ್ತರಿಗೆ ಹೂವನ್ನ ಕೊಟ್ಟು ದೇವರ ಒಂದು ಮುಡಿಗೆ ಹೂವನ್ನ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು. ಅಮ್ಮ, ಈಗ ಹೇಳಿ, ನಿಮಗೆ ಯಾವ ತರ ಸಮಸ್ಯೆ ಆಗುತ್ತೆ ಈ ತರ ಒಂದು ಒತ್ತುವರಿ ತೆರವು ಮಾಡಿದ್ರೆ? ಹಣ ನಮ್ಮ ಅಂಗಡಿ ಎತ್ತಕ್ಕೆ ಬಂದರು, ನಾವು ಬಿಟ್ಕೊಟ್ಟಿಲ್ಲ. ನಮ್ಮ ಸಂಘದವ್ರು ಬಿಟ್ಕೊಟ್ಟಿಲ್ಲ. ಬಾಬು, ವಿನಯ್ ಸಾರು ಅವ್ರು ಯಾರೂ ಬಿಟ್ಕೊಟ್ಟಿಲ್ಲ ನಮಗೆ. ನಾವು ಹೋರಾಟ ಮಾಡಿ ಗೆದ್ಕೋಬೇಕಂತಲೇ ಬಂದಿರೋದು ಇಲ್ಲಿಗೆ. ಯಾರು ಹೊಟ್ಟೆ ಮೇಲೆ ಯಾರು ಹೊಡೆದು ಜೀವನ ಮಾಡ್ತಾಯಿಲ್ಲ ಅಣ್ಣ. ನಾವು ನೋಡಿ, ಬಿಕ್ಸ್ತವ್ರಿಗೆ 10 ರೂಪಾಯಿ ಹಾಕಬೇಕು, ನಾವೇ ಬಿಕ್ಸ್ತವ್ರು. ಅದು ನಮ್ಮ ಜೀವನ ಹೆಂಗಣ್ಣ? ಗಂಡ ಮಕ್ಳು ಯಾರು ಸಾಕಲ್ಲ ಅಣ್ಣ. ಅದು ಸುಮ್ಮನೆ ಈ ಸರ್ಕಾರ ಬಂದು ನಮ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತಾವ್ರಿ ಜನಗಳಿಗೆ? ಹೇಳ್ರಿ. ಇಲ್ಲ ನಿಮ್ಮ ಮನೆಗಳಿಗೆ ಏನಾನ ಬಂದ್ರೆ ಊಟ ಹಾಕ್ತಾರ? ಇವಾಗ ನಿಮ್ಮ ಮನೆ ಇದೇನ ಸರ್ಕಾರ ಗೆಲ್ಲಿಲ್ಲ ಅಂದ್ರೆ ನಿಮ್ಮ ಮನೆ ತಗ ಬಂದು ಹಾಕ್ತೀವಿ. ಧಿಕ್ಕಾರನ ನಿಮ್ಮ ಮನೆ ತಗ ಬಂದು ಹಾಕ್ತೀವಿ. ಹಾಂ, ನಮ್ಗೆ ಯಾವ ಪರಿಹಾರನೂ ಬೇಡ. ನಮ್ಗಿರೋ ಜಾಗನೇ ಪರಿಹಾರ ಮಾಡಿಕೊಟ್ಬಿಟ್ರೆ ಸಾಕು. ಹೋಗಲ್ಲ, ನಾವು ಹೋಗಲ್ಲ. 40 ವರ್ಷದಿಂದ ನಮ್ಮ ಮಾವನ ಕಾಲದಿಂದಾನು ವಿಜಯನಗರದಲ್ಲಿ ವ್ಯಾಪಾರ ಮಾಡ್ಬಿಟ್ಟು ಬೇರೆ ಕಡೆ ಹಾಕು ಅಂದ್ರೆ ನಾವು ಎಲ್ಲೋಗೋಣ? ಏನು ಜೀವನ ಆಗುತ್ತಣ್ಣ? ಈಗ ಏನಕ್ಕೆ ಈ ಕ್ರಮ ಮಾಡ್ತಿದ್ದ ಅಂತ ಹೇಳಿದ್ರೆ, ಪಾದಚಾರಿ ಅಂದ್ರೆ ಗೊತ್ತಿದೆಯಲ್ಲ, ಪಾದಚಾರಿಗಳ ಅಂತ ಹೇಳಿದ್ರೆ ರೋಡಲ್ಲಿ ಓಡಾಡೋರು, ಪಾದಚಾರಿ ರಸ್ತೆಯಲ್ಲಿ ಓಡಾಡೋರು ಇಲ್ಲ. ತೊಂದರೆ ಯಾರಿಗೂ ಓಡಾಡೋರ್ಗೂ ತೊಂದರೆ ಕೊಡ್ತಾ ಇಲ್ಲ, ಏನೂ ಇಲ್ಲ. ಒಂದು ಅರಿಗೆಲ್ಲಿ ಕುತ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಇವಾಗ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಲ್ಲ, ಮತ್ತೆ ಇವಾಗ ನಮ್ಮನ್ನೆಲ್ಲ ಹೆಚ್ಚಿಬಿಟ್ಟು ಗಾಡಿಗಳು ತಂದು ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಉದ್ದಕ್ಕೂ. ಇವಾಗ ತೊಂದರೆ ಆಗಲ್ವಾ? ಏನು ಸರ್? ಇವಾಗ ಬೈಕ್ಗಳು ನಿಲ್ಸಿದ್ದಾರೆ, ಕಾರ್ಗಳು ನಿಲ್ಸಿದ್ದಾರೆ. ಆ ಪ್ರತಿಯೊಂದು ಕೂಡ ನಮ್ಮ ಜಾಗದಲ್ಲೇ ತಂದು ಹಾಕೊಂಡ್ಬಿಟ್ಟೆವ್ರ ಉದ್ದಕ್ಕೂ. ಅವರು ಇವಾಗ ತೊಂದರೆ ಆಗಲ್ವಾ? ಇವಾಗ ನಾವು ಪಾದಚಾರಿ ಬಿಟ್ಬಿಟ್ಟೆ ತಾನೇ ಅಂಗಡಿ ಹಾಕಿದ್ದು. ಎಸ್ಸು ಅಂತದ್ದು ಏನಾಗಿತ್ತು?
ಪರ್ಮಿಷನ್ ಇತ್ತಲ್ವಾ ಅವರೇ ಸರ್ ಅವರೇ ಕೊಟ್ಟಿದ್ದಾರೆ ಸರ್, ಲೋನ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಒಂದೊಂದು ತಿಂಗಳಿಗೂ ಬರೋದು ಆರ್ ಆರ್ ನಗರದಲ್ಲಿ ನಾವು ಇರೋದು, ಅಲ್ಲಿ ಒಂದೊಂದು ತಿಂಗಳಿಗೂ ಬರೋದು ನೀವು ಎತ್ತಿ 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 ಅಂತ ಹಿಂಸೆ ಕೊಡೋದು ಸರ್. ಇವಾಗೆಲ್ಲ ಹೂನ್ ರೇಟ್ ಎಲ್ಲ ಜಾಸ್ತಿ. ನಾವು 1 kg 300-350 ರೂಪಾಯಿ ಆಗಿದೆ. ಅಂಥದ್ರಲ್ಲಿ 350 ರೂಪಾಯಿ ಕೊಟ್ಟು 1 kg ಹೂವು ತಂದ್ಬಿಟ್ಟು ನಾವು ಎಲ್ಲಿ ಮಾರೋದು? ಎಲ್ಲ ತೊಗೊಂಡೋಗಿ ಬಸ್ಸಿ ತೊಗೊಂಡೋಗಿ ಕಸಿಗೆ ಹೋಗ್ತಾ ಇದ್ದೀವಲ್ಲ, ಯಾರು ಕೊಡ್ತಾರೆ ಸರ್ ನಮಗೆ? ಈ ಥರ ಮಾಡಿದ್ರೆ ಇವರು ಅರ್ಧ ಕೆಜಿ ಹೂವತ್ತನ್ನು ಮಾರಕ್ಕಾಗಿಲ್ಲ ಸರ್, ಪರಿಸ್ಥಿತಿ ಆಗಿದೆ ಹಂಗೆ ಐತೆ. ಅದು ಮುಚ್ಚಿಬಿಟ್ಟು ಬಂದಿದ್ದೀವಿ. ನೋಡು ನಾಷ್ಟ ಹುಡುಗಿ ಕೊಡ್ಸಿ ಸರ್. ನಮ್ದು 1.5 ತಿಂಗಳಾಗಿದೆ ಹೆಚ್ಚಿ. ಯಾರು ಕೇಳ್ತಾರೆ ಸರ್ ನಮ್ಮ ಕಷ್ಟನ? ಇಲ್ಲ ಸರ್, ಹೆಚ್ಚಿಬಿಟ್ಟಿದ್ದಾರೆ. 1.5 ತಿಂಗಳಾಗಿದೆ. ಈಗ ಏನು ಮಾಡ್ತಿದ್ದೀರಮ್ಮ ಮತ್ತೆ ಬದಿ ಸರ್ ಸುಮ್ಮನೆ ಹೋಗೋದು ಬರೋದು, ಹಿಂಗೆ ಈ ಮೀಟಿಂಗ್ಗೆ ಅಲ್ಲಿ ಇಲ್ಲಿ ಸುತ್ತೋದು, ನಮ್ಗೆ ಅಲ್ಲಿ ಕೊಡ್ತಾರೇನೋ ಪರ್ಮಿಷನ್, ಇಲ್ಲಿ ಕೊಡ್ತಾರೇನೋ ಅಂತ ಸುತ್ತಿ 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 ಸಾಕಾಗ್ಬಿಟ್ಟಿದೆ ಸರ್ ನಮಗೂ. ಬೀದಿ ಬದಿ ವ್ಯಾಪಾರಸ್ಥರದ್ದು ಒಂದು ಸರ್ವೆ ಮಾಡ್ತಾರಮ್ಮ, ಆ ಸರ್ವೆಯಲ್ಲಿ ನೀವು ಬಂದಿದ್ದೀರಾ? ನಿಮ್ಮ ಬಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದಾರಾ? ಮಾಡಿದ್ದಾರೆ. ಹ್ಞೂ ಸರ್ ಮಾಡಿದ್ದೆ. ಕಾರ್ಡು ಐತೆ ಸರ್ ನಮ್ಮ ಹತ್ರ, BMP ಕಾರ್ಡು ಐತೆ. ಕಾರ್ಡ್ ಇದೆ, ಹಾಂ, ಲೈಸೆನ್ಸ್ ಇದೆ, ಕಾರ್ಡ್ ಇದೆ, ಅವ್ರು ಕೊಟ್ಟಿರೋದು ಎಲ್ಲ ಇದೆ. ಎಲ್ಲ ಇದೆ. ಅಂಥವ್ರಲ್ಲೂ 1.5 ತಿಂಗಳಿಗೆ 1 ತಿಂಗಳಿಗೆ ಬಂದ್ಬಿಡೋದು. ಆರ್ ಆರ್ ನಗರದಲ್ಲಿ ಎತ್ತಿ ಪೊಲೀಸರು ಬರೋದು, ಟ್ರಾಫಿಕ್ ಅವ್ರು ಪೊಲೀಸರು ಬರೋದು, ಕಾರ್ಪೊರೇಷನ್ ಅವ್ರು ಬರೋದು, ಫುಟ್ಪಾತ್ ಓಡಾಡ್ತಾರಲ್ಲ ಅವರೆಲ್ಲ ಎತ್ತಿ ಅಂತ ಹಿಂಸೆ ಕೊಡೋದು. ಆ ಥರ ಮಾಡ್ತಾರೆ. ಪ್ರತಿ ತಿಂಗಳು ಕೂಡ ಹೋಗ್ಲಿ. ಇಷ್ಟು ನಾವು ಓಟ್ ಹಾಕಿತ್ತು ಏನಕ್ಕೆ? ಹೋಗೋರು ಬರೋರಿಗೆ ಗಾಡಿ ನಿಲ್ಸಕ್ಕ ನಾವು ಓಟ್ ಹಾಕಿ ನನ್ನ ಮಕ್ಕಳನ್ನ ಗೆಲ್ಸಿತ್ತು. ನಾವು ಗೆಲ್ಸಿರೋದು ನಾವು ಊಟ ಮಾಡೋಕ್ಕೆ, ಜನಗಳಿಗೂ ತೊಂದರೆ ಕೊಡಲ್ಲ. ಆ ರೀತಿ ನಾವು ಇಟ್ಕೊಂಡಿದ್ದೀವಿ. ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ? ಕೊಡ್ದು ಯಾವ್ಯಾವ ಸರ್ಕಾರ ಬರಲಿ ಕೊಡ್ದು. ಹಾಂ, ಅಷ್ಟೇ ಸರ್. ಒಟ್ಟಾರೆಯಾಗಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ನಗರದ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದಿಷ್ಟು ಮಹಿಳಾ ವ್ಯಾಪಾರಸ್ಥರು ಇವರೆಲ್ಲ ಹೂವನ್ನು ಮಾರೋದು ಆ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು. ಒಂದಿಷ್ಟು ಪುರುಷ ವ್ಯಾಪಾರಸ್ಥರು ಕೂಡ, ಅಂದರೆ ಇಲ್ಲಿ ಮಹಿಳೆ ಪುರುಷರು ಅನ್ನೋದಲ್ಲ, ಎಲ್ಲರೂ ಕೂಡ ವ್ಯಾಪಾರಸ್ಥರೇ. ಆದರೆ ಬೀದಿ ಬದಿಯಲ್ಲಿ ನಾವು ವ್ಯಾಪಾರವನ್ನು ಮಾಡ್ತೀವಿ, ಆ ಒಂದು ವ್ಯಾಪಾರದಿಂದ ನಮ್ಮ ಜೀವನ ಸಾಗ್ತಾ ಇದೆ. ಈಗ ಸದ್ಯಕ್ಕೆ ನೀವು ಏಕಾಏಕಿಯಾಗಿ ತೆರವನ್ನುಗೊಳಿಸಿದ ಸಂದರ್ಭದಲ್ಲಿ ನಮ್ಮ ಜೀವನದ ಮುಂದಿನ ಗತಿ ಏನು ಅನ್ನುವಂಥ ಮಾತನ್ನು, ಆಕ್ರೋಶವನ್ನು ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.